ಸ್ವಂತ ತಂಗಿಯನ್ನ ಯಾರಾದ್ರೂ ಅಪರಿಚಿತ ರೂಮ್ಗೆ ಕಳಿಸ್ತಾರಾ? ಯಾರ್ ಕೂಡ ಇಷ್ಟು ನೀಚ ಕೆಲಸ ಮಾಡಲ್ವೇನೋ. ಆದ್ರೆ ದೀಪಿಕಾ ಅದನ್ನ ಮಾಡಿದ್ಲು. ದೀಪಿಕಾ ಮತ್ತೆ ಅವಳಮ್ಮ ವನಜಾಕ್ಷಿ ಮನ್ಸು ಅಷ್ಟೊಂದು ಕ್ರೂರವಾಗಿತ್ತು. ನಿನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ಬಾರ್ದು ಅಂತಾನೆ ನಾನು ಇಲ್ಲಿವರೆಗೂ ಕಷ್ಟಪಟ್ಟಿರೋದು. ಯಾವನೋ ಒಬ್ಬ ತನ್ನಕ್ಕ ಇಂಚರ ಜೊತೆ ಬೆಡ್ ಶೇರ್ ಮಾಡ್ತಿದ್ದಾಗ ದೀಪಿಕಾ ಪಾರ್ಟಿ ಎಂಜಾಯ್ ಮಾಡ್ತಿದ್ಲು. ತನ್ನಕ್ಕ ಬೇರೆ ಯಾರ ಜೊತೆನೋ ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ಲು ಅಂತ ಗೊತ್ತಾದ ಕೂಡ್ಲೆ ದೀಪಿಕಾ ಅದನ್ನ ಅವಳ ಲವರ್ಗೆ ಹೇಳೋ ಕೆಲ್ಸ ಫಸ್ಟ್ ಮಾಡಿದ್ಲು. ಅಕ್ಕ ಅಕ್ಕ ನಮ್ಗೆಲ್ರಿಗೂ ಮೋಸ ಮಾಡ್ಬಿಟ್ಲು. ಇಂಚರ ತಾನು ತಪ್ಪು ಮಾಡಿಲ್ಲ ಅಂತ ಹೇಳೋಕಾಗದೆ ಮನೇಲಿ ಅವಳು ಒಂಟಿ ಆದ್ಲು. ಯಾರಿಗೂ ಬೇಡವಾಗಿದ್ದ ಅವಳು ಮನೆಯಿಂದ ಹೊರಗೆ ಹೋಗೋ ಹಾಗಾಯ್ತು. ಇಂಚರಾಳ ಕಥೆಯನ್ನ ಸಂಪೂರ್ಣ ಕೇಳಿ ಆನಂದಿಸಿ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.